ನಮಸ್ಕಾರ. ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಮಾರುತಿ ಪಾವಗಡ. ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತಿನ ಸಿಪಾಯಿಗಳು ಅನ್ನುವಂತಹ ಒಂದು ವಿಚಾರದ ಬಗ್ಗೆ ನಾನು ಮಾತನಾಡೋದಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ಹಾಗಾದರೆ ಇದು ಯಾರಿಗೆ ಅನ್ವಯಿಸುತ್ತೆ ಇವತ್ತು ಅಂತ ಹೇಳಿದ್ರೆ ಬೇರೆ ಯಾರಿಗೂ ಅಲ್ಲ, ರಾಜ್ಯದ BJP ನಾಯಕರುಗಳಿಗೆ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ BJPಯನ್ನು ಶಿಸ್ತಿನ ಪಕ್ಷ ಅಂತ ಕರೀತಾ ಇದ್ರು. ಶಿಸ್ತನ್ನು ಉಲ್ಲಂಘನೆ ಮಾಡಿ ಯಾರಾದರೂ ಮಾತಾಡಿದ್ದೇ ಆದರೆ, ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೇ ಆದರೆ ಅಂಥವ್ರ ವಿರುದ್ಧ ಸೂಕ್ತವಾದಂಥ ಒಂದು ಕ್ರಮಗಳನ್ನು BJP ತೆಗೆದುಕೊಳ್ತಾ ಇತ್ತು. ಅಂಥ ಒಂದು ಪಕ್ಷ ವಾಜಪೇಯಿ ಆಗಿರ್ಬೋದು, ಅಡ್ವಾಣಿ ಆಗಿರ್ಬೋದು, ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಅಂತ ಘಟಾನುಘಟಿ ನಾಯಕರನ್ನು ಕಂಡಂತಹ ಒಂದು ಪಕ್ಷ ಇವತ್ತು ಒಬ್ಬ ನಾಯಕರನ್ನು ಕಂಡ್ರೆ ಮತ್ತೊಬ್ಬ ನಾಯಕರಿಗೆ ಆಗ್ತಿಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತಿನ BJPಗೆ ಇದ್ದೇ ಇದೆ. ಸಹಜವಾಗಿ ಆಡಳಿತ ಪಕ್ಷದಲ್ಲಿ ಒಂದಷ್ಟು ಬಣಗಳಿರ್ತವೆ. ನಾನು ಅಧಿಕಾರ ಪಡಿಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು DCM ಆಗಬೇಕು, ನನಗೆ ಉನ್ನತವಾದಂಥ ಒಂದು ಇಲಾಖೆ ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಆಡಳಿತ ಪಕ್ಷ, ಅದೇ ಯಾವುದೇ ಪಕ್ಷ ಆಡಳಿತದಲ್ಲಿದ್ದಾಗ ಸಹಜವಾಗಿ ಅಂಥ ಒಂದು ರಾಜಕೀಯ ಇದ್ದೇ ಇರುತ್ತೆ. ಆದರೆ ಇವತ್ತು ರಾಜ್ಯ ಕಾಂಗ್ರೆಸ್ಸಲ್ಲಿ ಅಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇಲ್ಲ. ಹಾಗಾದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಹೊಂದಾಣಿಕೆ ಆಗೋದಿಲ್ಲ, ಭಾಳಷ್ಟು ದಿನಗಳು ಇವರು ಹೊಂದಾಣಿಕೆಯಿಂದ ಹೋಗೋದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಚರ್ಚೆ ಇತ್ತು. ಆದರೆ ಅದೆಲ್ಲವನ್ನು ಮೀರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ದಿನದ ದಿನಕ್ಕೆ ಹತ್ತಿರ ಆಗ್ತಾ ಇದ್ದಾರೆ, ದಿನದ ದಿನಕ್ಕೆ ಕ್ಲೋಸ್ ಆಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ BJP ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನು ಯಾವ ರೀತಿಯಾಗಿ ತಿದ್ದಬೇಕಾಗಿತ್ತೋ, ಯಾವ ರೀತಿಯಾಗಿ ಅದನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕಾಗಿತ್ತೋ ಆ ರೀತಿ ಮಾಡೋದರಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಎಡವಿದ್ದಾರೆ. ಅದೇ ರೀತಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಎಡವಿದ್ದಾರೆ. ಇದರ ನಡುವೆ ಇಬ್ಬರೇ ಅಷ್ಟೇ ಅಲ್ಲ, ಇರುವಂತಹ ಒಂದಷ್ಟು ಹಿರಿಯ ನಾಯಕರು, ಅದು ಯತ್ನಾಳ್ ಆಗಿರ್ಬೋದು, ಬೇರೆ ಬೇರೆ ನಾಯಕರು ನಮ್ಮದೇ ಪ್ರತ್ಯೇಕ ಬಣ, ನಾವು ಆರ್ ಅಶೋಕ್ ಅವರ ಮಾತು ಕೇಳೋದಿಲ್ಲ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮಾತು ಕೇಳೋದಿಲ್ಲ, ವಿಜೇಂದ್ರ ಅವರ ಮಾತು ನಾವ್ಯಾಕೆ ಕೇಳಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸ್ವಾಭಾವಿಕವಾಗಿ BJPಯಲ್ಲಿರುವಂತಹ ಈ ಒಂದು ಬಣ ರಾಜಕೀಯ ಕಾಂಗ್ರೆಸ್ ಪಕ್ಷ ಅಂದರೆ ಆಡಳಿತ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ DK ಶಿವಕುಮಾರ್ ಅವ್ರಿಗೆ ಒಂದು ರೀತಿ ವರದಾನ ಆಗಿದೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡಾಗ ಇಡೀ ವಿಪಕ್ಷದಲ್ಲಿರುವಂತಹ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿ, ಅದು ಸದನದ ಒಳಗಡೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಒಗ್ಗಟ್ಟಾಗಿ ಪ್ರತಿಭಟನೆಯನ್ನು ಮಾಡಿದಾಗ, ಒಗ್ಗಟ್ಟಾಗಿ ಧ್ವನಿಯನ್ನು ಎತ್ತಿದಾಗ ಅದಕ್ಕೆ ಸರ್ಕಾರ ಸ್ಪಂದಿಸುತ್ತೆ, ಸರ್ಕಾರ ಅದು ಎಚ್ಚೆತ್ತುಕೊಳ್ಳುತ್ತೆ, ಸರ್ಕಾರ ತಾವು ಮಾಡ್ತಿರುವಂಥ ಒಂದು ತಪ್ಪನ್ನು ತಿದ್ದುಕೊಂಡು ಮುಂದುವರಿಯೋದಕ್ಕೆ ಕಾರಣ ಆಗುತ್ತೆ. ಸಾರ್ವಜನಿಕರಿಗೂ ಕೂಡ ವಿಪಕ್ಷ ನಾಯಕರ ಮೇಲೆ ನಂಬಿಕೆ ಬರುತ್ತೆ. ಆದರೆ ಇವತ್ತಿನ ಒಂದು BJPಯನ್ನು ನಾವು ನೋಡ್ತಾ ಇದ್ದರೆ ನಿಜವಾಗಿಯೂ ಕೂಡ ಈ ಹಿಂದೆ ಎಂದೂ ಕೂಡ ಇರದೇ ಇರುವಂಥ ಒಂದು ಪರಿಸ್ಥಿತಿ BJPಯಲ್ಲಿ ಇವತ್ತಾಗಿದೆ. ಒಂದು ಕಡೆ ವಿಜೇಂದ್ರ ಅವರ ಬಣ, ಮತ್ತೊಂದು ಕಡೆ ಆರ್ ಅಶೋಕ್ ಅವರ ಬಣ, ಮತ್ತೊಂದು ಕಡೆ ಯತ್ನಾಳ್. ನಾನು ಇಬ್ಬರನ್ನೂ ಕೇರ್ ಮಾಡೋದಿಲ್ಲ, ಈಗ ವಿಜೇಂದ್ರ ಅವ್ರ ಮೇಲೂ ನನಗೆ ನಂಬಿಕೆ ಇಲ್ಲ, ಅದೇ ರೀತಿ ಅಶೋಕ್ ಅವ್ರ ಮೇಲೂ ಕೂಡ ನನಗೆ ನಂಬಿಕೆ ಇಲ್ಲ ಅನ್ನುವಂಥ ಒಂದು ಹೇಳಿಕೆಗಳನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ನಮ್ಮದೇ ಪ್ರತ್ಯೇಕವಾದಂಥ ಒಂದು ಬಣ, ನಮ್ಮ ಹೋರಾಟಕ್ಕೆ ನೀವೇ ಬಂದು ಜಾಯಿನ್ ಆಗಿ ಅನ್ನುವಂಥ ಒಂದು ರೀತಿಯಲ್ಲಿ ಮುಂದುವರಿತಾ ಇರುವಂಥದ್ದು. ರಾಜ್ಯ BJPಯಲ್ಲಿ ಅಶೋಕ್ ಮತ್ತು ವಿಜೇಂದ್ರ ಅವರು ಎಲ್ಲ ನಾಯಕರುಗಳನ್ನು ಕೂಡ ಹಿಡಿದಿಟ್ಕೊಳ್ಳೋದ್ರಲ್ಲಿ, ಎಲ್ಲ ನಾಯಕರುಗಳನ್ನು ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋದ್ರಲ್ಲಿ ಭಾಳಷ್ಟು ವಿಫಲರಾಗಿದ್ದಾರೆ. ಯಾಕಂತೇಳಿದ್ರೆ ಒಂದು ಕಡೆ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಮುಖಾಮುಖ ನೋಡ್ಕೊಳ್ತಿದ್ರೂ ಕೂಡ ಒಳಗೊಳಗೆ ಅವರಿಬ್ಬರ ನಡುವೆನೂ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಬಹಿರಂಗಗೊಂಡಿದೆ. ಒಂದು ವೇಳೆ ಇವರಿಬ್ಬರೂ ಕೂಡ ಒಂದಾಗಿದ್ದಿದ್ದೇ ಆದರೆ ಇಷ್ಟೊತ್ತಿಗೆ ವಿಪಕ್ಷ ನಾಯಕರುಗಳನ್ನು, ಶಾಸಕರುಗಳನ್ನಾಗಿರ್ಬೋದು, ಮಾಜಿ ಶಾಸಕರನ್ನಾಗಿರ್ಬೋದು, ಎಲ್ಲರನ್ನ ಸೇರಿಸ್ಕೊಂಡು ಒಂದಾಗಿ ಹೋಗುವಂತಹ ದೊಡ್ಡ ಸಾಹಸವೇನು ಆಗ್ತಿರಲಿಲ್ಲ. ಆದರೆ ಇವತ್ತು ಒಂದು ಕಡೆ ವಿಜೇಂದ್ರ ಆಗಿರ್ಬೋದು, ಮತ್ತೊಂದು ಕಡೆ ಆರ್ ಅಶೋಕ್ ಆಗಿರ್ಬೋದು, ಎದುರು ಬದ್ರೆ ನಿಂತಾಗ ಮಾತಾಡಿದಷ್ಟು ಸುಲಭವಾಗಿ ಎಲ್ಲ ಕಾರ್ಯಗಳು ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು ಒಳಗೊಳಗೆ ತಮ್ಮ ಕಾಲು ಒಬ್ಬರ ಕಾಲು ಮತ್ತೊಬ್ಬರು ಎಳೆಯುವಂಥ ಒಂದು ರಾಜಕಾರಣವನ್ನು ಮಾಡ್ತಿದ್ದರ ಫಲವಾಗಿ ಇವತ್ತು ರಾಜ್ಯ BJPಯಲ್ಲಿ ಒಂದಷ್ಟು ಅಶಿಸ್ತು ನಿರ್ಮಾಣ ಆಗಿರುವಂಥದ್ದು. ಅದರಲ್ಲೂ ಯತ್ನಾಳ್ ಅಂತವರು ಪದೇ ಪದೇ ಬಾಯಿಗೆ ಬಂದಂಗೆ ಮಾತಾಡ್ತಿರುವಂಥದ್ದು, ರೇಣುಕಾಚಾರ್ಯ ಅಂತವರು ಪದೇ ಪದೇ ಮಾತಾಡ್ತಾ ಇರುವಂಥದ್ದು, ರಮೇಶ್ ಜಾರಕಿಹೊಳಿ ಅವರು ಕೂಡ ಮಾತಾಡ್ತಾ ಇರುವಂಥದ್ದು. ಹೀಗಾಗಿ ಶಿಸ್ತು ಉಲ್ಲಂಘನೆ ಮಾಡಿದಂತಹ ಅವತ್ತು ST ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಇವರು ಶಿಸ್ತು ಉಲ್ಲಂಘನೆ ಮಾಡಿದಾಗ ಕ್ರಮಗಳನ್ನು ತೆಗೆದುಕೊಂಡಿದ್ದೇ ಆಗಿದ್ರೆ ಇವತ್ತು ರಾಜ್ಯ BJPಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇದೆಲ್ಲವನ್ನು ನಾವು ನೋಡಿದಾಗ ಸಹಜವಾಗಿ ನಮಗೆ ಕಾಣೋದೇನು ಅಂತ ಹೇಳಿದ್ರೆ BJPಯ ಹೈಕಮಾಂಡ್
ಒಂದು ರೀತಿ ತೊಟ್ಟಿಲನ್ನು ತೂಗಿ ಮಗುವನ್ನು ಚಿವುಟುವಂಥ ಒಂದು ಕೆಲಸ ಮಾಡ್ತಾ ಇದೆಯಾ ಯತ್ನಾಳ್ ಹಾಗೂ ಅವರ ಟೀಮ್ಗೆ ಅವರೇ ಪರೋಕ್ಷವಾಗಿ ಸಪೋರ್ಟ್ ಕೊಡ್ತಾ ಇದ್ದಾರಾ, ವಿಜೇಂದ್ರ ಅವರನ್ನು ನಾಯಕತ್ವ ಒಪ್ಕೊಳ್ಳಿರುವಂತಹ ರೀತಿಯಲ್ಲಿ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನಗಳು ಕಾಡ್ತಾ ಇದ್ದಾವೆ. ಒಟ್ಟಾರೆ ಒಂದು ಕಾಲದಲ್ಲಿ ವಾಜಪೇಯಿ ಅಡ್ವಾಣಿ ಅಂತಹ ಘಟಾನುಘಟಿ ನಾಯಕರನ್ನು ಕಂಡಂತಹ BJP ಇವತ್ತಿನ ಒಂದು ಪರಿಸ್ಥಿತಿ ನೋಡಿದ್ರೆ BJPಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.